ಹಲೋ ಸ್ನೇಹಿತರೆ, ಈ ವಿಡಿಯೋದ ಅಂತ್ಯದ ವೇಳೆಗೆ ಚಿಕ್ಕಿ ಸಂಸ್ಕರಣಾ ವ್ಯಾಪಾರ ಕಾರ್ಖಾನೆಯನ್ನು ಸ್ಥಾಪಿಸಲು ಯಾವ ಯಂತ್ರಗಳನ್ನು ಖರೀದಿಸಬೇಕು ಮತ್ತು ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ನೀವು ಬಯಸಿದಾಗ ನಿಮ್ಮ ಕಾರ್ಖಾನೆಯನ್ನು ಹೇಗೆ ನವೀಕರಿಸಬೇಕು ಎಂಬುದು ನಿಮಗೆ ನಿಖರವಾಗಿ ತಿಳಿಯುತ್ತದೆ. ಚಿಕ್ಕಿ ಸಂಸ್ಕರಣಾ ಉದ್ಯಮವನ್ನು ಸ್ಥಾಪಿಸಲು ಬಯಸುವ ಯಾರಾದರೂ ಈ ವಿಡಿಯೋವನ್ನು ನೋಡಲೇಬೇಕು. ಚಿಕ್ಕಿ ಸಂಸ್ಕರಣೆಯ ಸಣ್ಣ ಗಾತ್ರದ ವ್ಯವಹಾರವನ್ನು ಆರಂಭಿಸುವಾಗ ದಿನಕ್ಕೆ 90 ಕೆಜಿಗಳನ್ನು ಉತ್ಪಾದಿಸಬಲ್ಲ ಕಾರ್ಖಾನೆಯನ್ನು ಹೊಂದಿರುವುದು ಉತ್ತಮ. ನೀವು ಅದಕ್ಕಿಂತ ಕಡಿಮೆಯಿಂದ ಆರಂಭಿಸಿದರೆ 6 ರಿಂದ 12 ತಿಂಗಳೊಳಗೆ ನಿಮ್ಮ ಯಂತ್ರಗಳನ್ನು ನವೀಕರಿಸಬೇಕಾಗಬಹುದು. ಚಿಕ್ಕಿ ಸಂಸ್ಕರಣೆಯ ಮಧ್ಯಮ ಗಾತ್ರದ ವ್ಯವಹಾರವನ್ನು ಆರಂಭಿಸುವಾಗ ದಿನಕ್ಕೆ 170 ಕೆಜಿಗಳನ್ನು ಉತ್ಪಾದಿಸಬಲ್ಲ ಕಾರ್ಖಾನೆಯನ್ನು ಮೊದಲ ಬಾರಿಗೆ ಪ್ರಾರಂಭಿಸುವಾಗ 8 ಗಂಟೆಗಳ ಕೆಲಸದ ದಿನಕ್ಕೆ 90 ಕೆಜಿ ಸಾಮರ್ಥ್ಯದ ಸಣ್ಣ ಗಾತ್ರದ ವ್ಯವಹಾರದೊಂದಿಗೆ ಪ್ರಾರಂಭಿಸಿ. ನಂತರ ನಿಮ್ಮ ವ್ಯವಹಾರವು ಬೆಳೆದಂತೆ ನಿಮಗೆ 2 ಆಯ್ಕೆಗಳಿವೆ. 16 ಗಂಟೆಗಳ ಕೆಲಸದ ದಿನವೂ ಸಾಧ್ಯವಾಗದಿದ್ದರೆ 2 ರಿಂದ 3 ವರ್ಷಗಳ ನಂತರ ದಿನಕ್ಕೆ 170 ಕೆಜಿಗಳ ಮಧ್ಯಮ ಗಾತ್ರದ ವ್ಯವಹಾರಕ್ಕೆ ನೇರವಾಗಿ ಅಪ್ಗ್ರೇಡ್ ಮಾಡಿ. ನೀವು 16 ಗಂಟೆಗಳ ಕಾಲ ಕೆಲಸ ಮಾಡಲು ಸಾಧ್ಯವಾದರೆ ಮೊದಲು ದಿನಕ್ಕೆ 2 ಪಾಳಿಯಲ್ಲಿ ಕೆಲಸ ಮಾಡುವ ಮೂಲಕ ದಿನಕ್ಕೆ 180 ಕೆಜಿಗೆ ಹೆಚ್ಚಿಸಿ. ಒಮ್ಮೆ ನೀವು ದಿನಕ್ಕೆ 180 ಕೆಜಿ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಬಳಸುತ್ತಿದ್ದರೆ ನಂತರ ದಿನಕ್ಕೆ 170 ಕೆಜಿಗಳ ಮಧ್ಯಮ ಗಾತ್ರದ ವ್ಯವಹಾರಕ್ಕೆ ಅಪ್ಗ್ರೇಡ್ ಮಾಡುವುದನ್ನು ಪರಿಗಣಿಸಿ. ಈಗ ನಿಮಗೆ ಅಗತ್ಯವಿರುವ ನಿಖರವಾದ ಯಂತ್ರಗಳನ್ನು ಆಳವಾಗಿ ಪರಿಶೀಲಿಸೋಣ. ನಾವು ಮೊದಲು ಸಣ್ಣ ಗಾತ್ರದ ಉದ್ಯಮಗಳ ಬಗ್ಗೆ ಮಾತನಾಡುತ್ತೇವೆ. ದಿನಕ್ಕೆ 90 ಕೆಜಿ ಫ್ಯಾಕ್ಟರಿ ಸಾಮರ್ಥ್ಯದೊಂದಿಗೆ ಚಿಕ್ಕ ಗಾತ್ರದ ಚಿಕ್ಕ ಸಂಸ್ಕರಣಾ ವ್ಯವಹಾರವನ್ನು ಪ್ರಾರಂಭಿಸುವಾಗ ನಿಮಗೆ ಹಲವಾರು ರೀತಿಯ ಯಂತ್ರಗಳು ಬೇಕಾಗುತ್ತವೆ. ಕಡಲೆಕಾಯಿಯನ್ನು ಬೇಯಿಸುವ ಪ್ರಕ್ರಿಯೆಯನ್ನು ಉಲ್ಲೇಖಿಸಲು ನಿಮಗೆ ಗ್ರೌಂಡ್ ನಟ್ ರೋಸ್ಟಿಂಗ್ ಯಂತ್ರ ಬೇಕಾಗುತ್ತದೆ. ಕಡಲೆಕಾಯಿಯನ್ನು ಹುರಿಯಲು ಬಳಸುವ ಈ ಯಂತ್ರವು 25 ರಿಂದ 100 ಕೆಜಿಗಂ ಸಾಮರ್ಥ್ಯವನ್ನು ಹೊಂದಿದೆ. ಸುಮಾರು 1.5 ಲಕ್ಷದ ವೆಚ್ಚದ ಯಂತ್ರವಾಗಿದೆ. ನಂತರ ನೀವು ಕಡಲೆಕಾಯಿಯಿಂದ ಹೊರ ಪದರವನ್ನು ತೆಗೆದುಹಾಕಲು ಕಡಲೆಕಾಯಿ ಚರ್ಮ ತೆಗೆಯುವ ಯಂತ್ರದ ಅಗತ್ಯವಿದೆ. ಈ ಯಂತ್ರೋಪಕರಣಗಳ ಸಾಮರ್ಥ್ಯವು ಗಂಟೆಗೆ 20 ರಿಂದ 35 ಕೆಜಿಗಳಾಗಿದ್ದು ಇದರ ಬೆಲೆ ಸುಮಾರು 35,000 ರೂಪಾಯಿಗಳಾಗಿರಬೇಕು. ನೀವು ಪದಾರ್ಥಗಳಿಗೆ ರುಬ್ಬುವ ಯಂತ್ರವನ್ನು ಸೂಕ್ಷ್ಮ ರೂಪದಲ್ಲಿ ಅಥವಾ ನಯವಾದ ದಪ್ಪವಾಗಿ ಹೊಂದಿರಬೇಕು. ಗಂಟೆಗೆ 40 ಕೆಜಿಗಳಷ್ಟು ಸಾಮರ್ಥ್ಯವನ್ನು ಹೊಂದಿರಬೇಕು. ಇದರ ವೆಚ್ಚ ಸುಮಾರು 45,000 ರೂಪಾಯಿಗಳು. ಹೆಚ್ಚುವರಿಯಾಗಿ ಬೆಲ್ಲದ ಪಾಕವನ್ನು ವಿವಿಧ ಪದಾರ್ಥಗಳೊಂದಿಗೆ ಸಂಯೋಜಿಸಲು ನೀವು ಬೆಲ್ಲ ಮಿಶ್ರಣ ಯಂತ್ರವನ್ನು ಹೊಂದಿರಬೇಕು. ಬೆಲ್ಲ ಮಿಶ್ರಣ ಯಂತ್ರದ ಸಾಮರ್ಥ್ಯವು ಗಂಟೆಗೆ 30 ರಿಂದ 40 ಕೆಜಿ ಆಗಿರಬೇಕು. ಇದರ ವೆಚ್ಚ ಸುಮಾರು 60,000 ರೂಪಾಯಿಗಳು. ನಂತರ ಹಿಟ್ಟನ್ನು ತೆಳುವಾದ ಮತ್ತು ನಿರ್ದಿಷ್ಟ ಆಕಾರಗಳಲ್ಲಿ ಒತ್ತಲು ಮತ್ತು ರೂಪಿಸಲು ಉಪಕರಣಗಳು ಅಥವಾ ವಿಧಾನಗಳನ್ನು ಬಳಸಲು ರೋಲಿಂಗ್ ಮತ್ತು ಕತ್ತರಿಸುವ ಯಂತ್ರಗಳು 2 ಅಗತ್ಯವಿದೆ. ಸಾಮರ್ಥ್ಯವು ಗಂಟೆಗೆ 5 ರಿಂದ 20 ಕೆಜಿಗಳಾಗಿರಬೇಕು. ಪ್ರತಿ ಯಂತ್ರವು ಸುಮಾರು 25,000 ವೆಚ್ಚವಾಗುತ್ತದೆ. 2 ಯಂತ್ರಗಳ ಬೆಲೆ 50,000 ರೂಪಾಯಿಗಳು. ಮುಂದಿನ ಕೂಲಿಂಗ್ ಕನ್ವೇಯರ್ ಯಂತ್ರವನ್ನು ತಂಪಾಗಿಸಲು ನಮಗೆ ಬಿಸಿ ಆಹಾರದ ತಾಪಮಾನವನ್ನು ವೇಗವಾಗಿ ಕಡಿಮೆ ಮಾಡುವ ಅಗತ್ಯವಿರುತ್ತದೆ. 1 ರಿಂದ 50 ಕೆಜಿಗಂ ಸಾಮರ್ಥ್ಯದ ವೆಚ್ಚ ಸುಮಾರು 75,000 ರೂಪಾಯಿಗಳು. ಉತ್ಪನ್ನಗಳನ್ನು ಮಾರಾಟ ಮಾಡುವ ಮೊದಲು ಅವುಗಳನ್ನು ಪ್ಯಾಕೇಜಿನಲ್ಲಿ ಮುಗಿಸಲು ನಿಮಗೆ ಪ್ಯಾಕೇಜಿಂಗ್ ಯಂತ್ರವೂ ಬೇಕಾಗುತ್ತದೆ. ಪ್ರತಿ ಗಂಟೆಗೆ 100 ಪ್ಯಾಕೆಟ್ಗಳ ಸಾಮರ್ಥ್ಯದ ಪ್ಯಾಕೇಜಿಂಗ್ ಯಂತ್ರದ ಬೆಲೆ ಸುಮಾರು 1,90,000 ರೂಪಾಯಿಗಳು. ತೂಕ ಯಂತ್ರದ ನಂತರ ಇದನ್ನು ವಸ್ತುಗಳ ತೂಕವನ್ನು ಅಳೆಯಲು ಬಳಸಲಾಗುತ್ತದೆ. 1 ರಿಂದ 50 ಕೆಜಿಗಳ ಈ ಸಾಮರ್ಥ್ಯದ ವೆಚ್ಚ ಸುಮಾರು 5,000 ರೂಪಾಯಿಗಳು. ಈಗ ನಾವು ಮಧ್ಯಮ ಗಾತ್ರದ ವ್ಯವಹಾರಗಳ ಬಗ್ಗೆ ಮಾತನಾಡುತ್ತೇವೆ. ದಿನಕ್ಕೆ 170 ಕೆಜಿ ಫ್ಯಾಕ್ಟರಿ ಸಾಮರ್ಥ್ಯದ ಚಿಕ್ಕಿ ಸಂಸ್ಕರಣಾ ಮಧ್ಯಮ ಗಾತ್ರದ ವ್ಯವಹಾರವನ್ನು ಪ್ರಾರಂಭಿಸುವಾಗ ನಿಮಗೆ ಹಲವಾರು ರೀತಿಯ ಯಂತ್ರೋಪಕರಣಗಳು ಬೇಕಾಗುತ್ತವೆ. ಕಡಲೆಕಾಯಿಯನ್ನು ಬೇಯಿಸುವ ಪ್ರಕ್ರಿಯೆಯನ್ನು ಉಲ್ಲೇಖಿಸಲು ನಿಮಗೆ ಗ್ರೌಂಡ್ ನಟ್ ರೋಸ್ಟಿಂಗ್ ಯಂತ್ರ ಬೇಕಾಗುತ್ತದೆ. ಕಡಲೆಕಾಯಿಯನ್ನು ಹುರಿಯಲು ಬಳಸುವ ಈ ಯಂತ್ರವು 25 ರಿಂದ 100 ಕೆಜಿಗಂ ಸಾಮರ್ಥ್ಯವನ್ನು ಹೊಂದಿದೆ. ಸುಮಾರು 1.5 ಲಕ್ಷದ ವೆಚ್ಚದ ಯಂತ್ರವಾಗಿದೆ. ನಂತರ ನೀವು ಕಡಲೆಕಾಯಿಯಿಂದ ಹೊರ ಪದರವನ್ನು ತೆಗೆದುಹಾಕಲು ಕಡಲೆಕಾಯಿ ಚರ್ಮ ತೆಗೆಯುವ ಯಂತ್ರದ ಅಗತ್ಯವಿದೆ. ಈ ಯಂತ್ರೋಪಕರಣಗಳ ಸಾಮರ್ಥ್ಯವು ಗಂಟೆಗೆ 20 ರಿಂದ 35 ಕೆಜಿಗಳಾಗಿದ್ದು ಇದರ ಬೆಲೆ ಸುಮಾರು 35,000 ರೂಪಾಯಿಗಳಾಗಿರಬೇಕು. ನೀವು ಪದಾರ್ಥಗಳಿಗೆ ರುಬ್ಬುವ ಯಂತ್ರವನ್ನು ಸೂಕ್ಷ್ಮ ರೂಪದಲ್ಲಿ ಅಥವಾ ನಯವಾದ ದಪ್ಪವಾಗಿ ಹೊಂದಿರಬೇಕು. ಗಂಟೆಗೆ 40 ಕೆಜಿಗಳಷ್ಟು ಸಾಮರ್ಥ್ಯವನ್ನು ಹೊಂದಿರಬೇಕು. ಇದರ ವೆಚ್ಚ ಸುಮಾರು 45,000 ರೂಪಾಯಿಗಳು.
ಹೆಚ್ಚುವರಿಯಾಗಿ ಬೆಲ್ಲದ ಪಾಕವನ್ನು ವಿವಿಧ ಪದಾರ್ಥಗಳೊಂದಿಗೆ ಸಂಯೋಜಿಸಲು ನೀವು ಬೆಲ್ಲ ಮಿಶ್ರಣ ಯಂತ್ರವನ್ನು ಹೊಂದಿರಬೇಕು. ಬೆಲ್ಲ ಮಿಶ್ರಣ ಯಂತ್ರದ ಸಾಮರ್ಥ್ಯವು ಗಂಟೆಗೆ 30 ರಿಂದ 40 kg ಆಗಿರಬೇಕು. ಇದರ ವೆಚ್ಚ ಸುಮಾರು 60,000 ರೂಪಾಯಿಗಳು. ನಂತರ ಹಿಟ್ಟನ್ನು ತೆಳುವಾದ ಮತ್ತು ನಿರ್ದಿಷ್ಟ ಆಕಾರಗಳಲ್ಲಿ ಒತ್ತಲು ಮತ್ತು ರೂಪಿಸಲು ಉಪಕರಣಗಳು ಅಥವಾ ವಿಧಾನಗಳನ್ನು ಬಳಸಲು ರೋಲಿಂಗ್ ಮತ್ತು ಕತ್ತರಿಸುವ ಯಂತ್ರಗಳು 2 ಅಗತ್ಯವಿದೆ. ಸಾಮರ್ಥ್ಯವು ಗಂಟೆಗೆ 5 ರಿಂದ 20 ಕೆಜಿಗಳಾಗಿರಬೇಕು. ಪ್ರತಿ ಯಂತ್ರವು ಸುಮಾರು 25,000 ವೆಚ್ಚವಾಗುತ್ತದೆ. 2 ಯಂತ್ರಗಳ ಬೆಲೆ 50,000 ರೂಪಾಯಿಗಳು. ಮುಂದಿನ ಕೂಲಿಂಗ್ ಕನ್ವೇಯರ್ ಯಂತ್ರವನ್ನು ತಂಪಾಗಿಸಲು ನಮಗೆ ಬಿಸಿ ಆಹಾರದ ತಾಪಮಾನವನ್ನು ವೇಗವಾಗಿ ಕಡಿಮೆ ಮಾಡುವ ಅಗತ್ಯವಿರುತ್ತದೆ. 1 ರಿಂದ 50 kg ಸಾಮರ್ಥ್ಯದ ವೆಚ್ಚ ಸುಮಾರು 75,000 ರೂಪಾಯಿಗಳು. ತೂಕ ಯಂತ್ರದ ನಂತರ ಇದನ್ನು ವಸ್ತುಗಳ ತೂಕವನ್ನು ಅಳೆಯಲು ಬಳಸಲಾಗುತ್ತದೆ. 1 ರಿಂದ 50 kgಗಳ ಈ ಸಾಮರ್ಥ್ಯದ ವೆಚ್ಚ ಸುಮಾರು 5,000 ರೂಪಾಯಿಗಳು. ಈಗ ನಾವು ಮಧ್ಯಮ ಗಾತ್ರದ ವ್ಯವಹಾರಗಳ ಬಗ್ಗೆ ಮಾತನಾಡುತ್ತೇವೆ. ಉತ್ಪನ್ನಗಳನ್ನು ಮಾರಾಟ ಮಾಡುವ ಮೊದಲು ಅವುಗಳನ್ನು ಪ್ಯಾಕೇಜಿನಲ್ಲಿ ಮುಗಿಸಲು ನಿಮಗೆ ಪ್ಯಾಕೇಜಿಂಗ್ ಯಂತ್ರವೂ ಬೇಕಾಗುತ್ತದೆ. ಪ್ರತಿ ಗಂಟೆಗೆ 100 ಪ್ಯಾಕೆಟ್ಗಳ ಸಾಮರ್ಥ್ಯದ ಪ್ಯಾಕೇಜಿಂಗ್ ಯಂತ್ರದ ಬೆಲೆ ಸುಮಾರು 1,90,000 ರೂಪಾಯಿಗಳು. ನಿಮಗೆ ಲೇಬಲಿಂಗ್ ಯಂತ್ರದ ಅಗತ್ಯವಿರುತ್ತದೆ. ಚಿಕ್ಕಿಯ ಲೇಬಲಿಂಗ್ ಯಂತ್ರವು ಚಿಕ್ಕಿಯ ಪೊಟ್ಟಣಗಳಿಗೆ ಲೇಬಲ್ಗಳನ್ನು ಅನ್ವಯಿಸಲು ವಿನ್ಯಾಸಗೊಳಿಸಲಾದ ಸಾಧನವಾಗಿದೆ. ಈ ಯಂತ್ರದ ಸಾಮರ್ಥ್ಯವು ನಿಮಿಷಕ್ಕೆ 10 ಪೊಟ್ಟಣಗಳು. ಸುಮಾರು 25,000 ರೂಪಾಯಿಗಳು. ವ್ಯಾಪಾರ್ ಕೋಚ್ ಚಾನೆಲ್ಗೆ ಚಂದಾದಾರರಾಗಿ ಆಲ್ ದಿ ಬೆಸ್ಟ್.